ಬಂಧುಗಳೇ, ಬಳ್ಳಾರಿಯ ಈ ವಿಚಾರ ತಮಗೆಲ್ಲರೂ ಗೊತ್ತೇ ಇದೆ. ಹಲವಾರು ಬಾರಿ ನಾವು ಪತ್ರಿಕಾಗೋಷ್ಠಿ ನಡೆಸಿದ್ದೀವಿ, 10 ಪ್ರತಿಭಟನೆಗಳು ಮಾಡಿದ್ದೀವಿ. ಬಡ ಜನರಿಗೆ 70ರ ದಶಕದಲ್ಲಿ ಭೂಮಿ ಮಂಜೂರಾತಿ ಏನಾಗಿತ್ತು, ಆ ಮಂಜೂರಾತಿ ಆದಮೇಲೆ 40 ವರ್ಷಗಳ ಕಾಲ ಯಾವುದೇ ಸಮಸ್ಯೆ ಇಲ್ಲದೆ ಬಡ ಜನರು ಸರ್ಕಾರ ಕೊಟ್ಟಂಥ ಭೂಮಿಗಳಲ್ಲಿ ಬದುಕನ್ನು ಕಟ್ಕೊಂಡಿದ್ರು. ಇದು ಹೆಚ್ಚುವರಿ ಭೂಮಿ ಆಗಿದ್ದರಿಂದ ಲ್ಯಾಂಡ್ ಟೆನೆಂಟ್ ಆ್ಯಕ್ಟ್ ಪ್ರಕಾರ ಜನರಿಗೆ ಭೂಮಿಯನ್ನು ಕೊಡಲಾಗಿದೆ. ಅಲ್ಲಿಂದ ಇಲ್ಲಿವರೆಗೂ ಪ್ರಸ್ತುತ ಪಾಣಿ ಜನರ ಹೆಸರಲ್ಲೇ ಬರ್ತಾ ಇದ್ದಾವೆ. ಈ ಬದ್ಧದಲ್ಲಿ 2003ರಲ್ಲಿ ಏನು ಪ್ರತಾಪ್ ರೆಡ್ಡಿ ಅವರಿಗೆ ಎಂಟ್ರಿ ಆಗಿ ಈ ಭೂಮಿ ನಮಗೆ ಸೇರುತ್ತೆ ಅಂತೇಳಿ ಜನರ ಜೊತೆ ಜಗಳ ಸ್ಟಾರ್ಟ್ ಆಗುತ್ತೆ. ಯಾಕೆಂದರೆ ಇವರು ಪ್ರತಾಪ್ ರೆಡ್ಡಿ ಅವರು ನಾವು ಭೂಮಿಯನ್ನು ಕೊಂಡ್ಕೊಂಡು ಅಂತ ಹೇಳ್ತಾರೆ. ಆದರೆ ಅದಕ್ಕಿಂತ ಮುಂಚೆ ಇವರು 40 ವರ್ಷಗಳ ಕಾಲ ಭೂಮಿಯನ್ನು ಸಾವಳಿ ಮಾಡ್ತಾ ಬಂದಿರುವಂಥ ಭೂಮಿಯಾಗಿದೆ. ಇವತ್ತು ಕೂಡ ಭೂಮಿಯಲ್ಲಿ ಕೆಲವರು ಇದ್ದಾರೆ, ಕೆಲವರು ಇಲ್ಲ. ಆದರೆ ಪ್ರತಾಪ್ ರೆಡ್ಡಿ ಅವರು ದೌರ್ಜನ್ಯದ ಮಾಡೋ ಮೂಲಕ ಈ ಭೂಮಿ ನಮಗೆ ಸೇರಿದ್ದು ಅಂತೇಳಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಜನರನ್ನ ಒಕ್ಕಲಿಸಲಿಕ್ಕೆ ಅವ್ರನ್ನ ಒತ್ತಡ ಹಾಕ್ತಾರೆ. 2015 ಇಸ್ವಿಯಲ್ಲಿ ರಾಜ್ಯದ ಎಲ್ಲ ಸಂಘಟನೆಗಳು, ಪ್ರಗತಿಪರ ಮುಖಂಡರು, ದಲಿತ ಸಂಘಟನೆಗಳು ಒಟ್ಟು ಸೇರಿಕೊಂಡು ನಾವು ಅವತ್ತು ಈ ಭೂಮಿಯನ್ನು ಬಡದಲ್ಲಿ ಸೇರಿದ್ದು, ಸರ್ಕಾರ ಹಂಚಿಕೊಟ್ಟಂಥ ಭೂಮಿ ಇದು, ಈ ಭೂಮಿಯನ್ನು ಬಡವರು ಸಿಗಬೇಕು ಅಂತೇಳಿ ನಾವು ಪ್ರತಿಭಟನೆ ಮಾಡಿ ಆ ಭೂಮಿಯನ್ನು ಜನರಿಗೆ ಬಿಡಿಸ್ಕೊಡ್ತೀವಿ ನಾವು. ಆದರೆ ಪುನಃ ಅಲ್ಲಿಂದ ಜನ ಸಾವಳಿ ಪೊಸಿಷನ್ ಇದ್ದರು ಭೂಮಿ. ಈ ಮಧ್ಯದಲ್ಲಿ ಕೆಲವು ಕೋರ್ಟ್ ವ್ಯಾಜ್ಯಕ್ಕೆ ಹೋಗಿದ್ದರಿಂದ ಸರಿ ಅದು ನಡೀಲಿ ಅಂದ್ಕೊಂಡು ಹೈಕೋರ್ಟು, ಸ್ಥಳೀಯ ಕೋರ್ಟ್ಗಳಲ್ಲಿ ನಡೀತಿತ್ತು. ಆದರೆ ಪ್ರಸ್ತುತ ಸಂದರ್ಭದಲ್ಲಿ ಇವತ್ತು ಈಗ ಮತ್ತೆ ಪ್ರತಾಪ್ ರೆಡ್ಡಿಯವರು ಕಳೆದ 1 ವಾರದ ಇತ್ತೀಚೆಗೆ ಅದೇ ಭೂಮಿಯಲ್ಲಿ ದೌರ್ಜನ್ಯದ ಮೂಲಕ ಎಲ್ಲ ಜನರು ತೆರವುಗೊಳಿಸಿ ಅಲ್ಲಿ ಒಂದು ಕಾಂಪೌಂಡ್ ಹೊಡೆದಾಕಿ, ಬೇಲಿಯನ್ನು ಕಿತ್ತಾಕಿ, ವೃತ್ತಿಯನ್ನು ಕೆಲಸ ಮಾಡಿದ ಅಗಸುರ ಬಾವಿಗಳನ್ನು ಮತ್ತು ಅಲ್ಲಿದ್ದಂಥ ಕುರುಗಳನ್ನು ನಾಶ ಮಾಡಿ ಆ ಭೂಮಿಯನ್ನು ವಶಪಡಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಇದು ಕಾನೂನು ಬಾಹಿರ. ಇದು ಮತ್ತು ಮೂಲ ಜನ ಏನಿದ್ದಾರೆ ದಾಖಲಾತಿಗಳು ಹೊಂದಿದ್ರೂ ಕೂಡ ಆ ಭೂಮಿಯನ್ನು ದೌರ್ಜನ್ಯ ಮೂಲಕ ಮಾಡ್ಕೊಂತಿರ್ಬೇಕಾದ್ರೆ ಜಿಲ್ಲಾಡಳಿತ, ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಕಣ್ಣು ಮುಚ್ಚಿಕೊಂಡಿದ್ದಾರೆ. ಇದು ಅನ್ಯಾಯ. ಇದು ಬಡವರ ಪರವಾಗಿಲ್ಲ ಮತ್ತು ಜನರಿಗೇನಿದೆಯೋ ಒತ್ತಡವನ್ನು ಹಾಕಿ ಅಲ್ಲಿಂದ ಖಾಲಿ ಮಾಡುವ ಪ್ರಯತ್ನವನ್ನು ಮಾಡ್ತಾರೆ. ಆ ಕಾರಣಕ್ಕೋಸ್ಕರ ಇವತ್ತು ಭೂಮಿ ಮತ್ತು ವಸತಿ ಹಕ್ಕು ಹೋರಾಟ ಸಮಿತಿಯ ಪರವಾಗಿ ನಾವೆಲ್ಲರೂ ಸೇರಿಕೊಂಡು ಇವತ್ತು ಪ್ರತಿಭಟನೆಯನ್ನು ದಾಖಲೆ ಮಾಡಲಿಕ್ಕೆ ಪತ್ರಿಕಾಗೋಷ್ಠಿಯನ್ನು ಕರೆತೀವಿ. ಮತ್ತು ಇವತ್ತು ಜಿಲ್ಲಾಧಿಕಾರಿಗಳನ್ನು, SP ಅವರನ್ನು ಸಹ ಮಾತಾಡ್ತೀವಿ. ಏನಿದು ನ್ಯಾಯಾಲಯದಲ್ಲಿ ಇದ್ದಾಗಲೂ ಕೂಡ ಅನಗತ್ಯವಾದಂಥ ಮಧ್ಯಪ್ರವೇಶ ಯಾರು ಮಾಡಬಾರ್ದು. ನಾವು ಸಹ ಕಾನೂನನ್ನು ಪಾಲಿಸ್ತೀವಿ. ನಾವು ಕೂಡ ನ್ಯಾಯಯುತವಾಗಿ ಕಾನೂನು ಯಾವ್ದು ಧಕ್ಕೆ ಬರದ ರೀತಿಯಲ್ಲಿ ಬಡ ಜನರಿಗೆ ನ್ಯಾಯ ಸಿಗಬೇಕನ್ನೋ ಕಾರಣಕ್ಕೋಸ್ಕರ ನಾವು ಸುಮ್ಕೆ ಇದ್ವಿ. ಆದರೆ ಇವತ್ತು ಪ್ರತಾಪ್ ರೆಡ್ಡಿಯವರು ಅವರ ತಂಡ ಹೋಗಿ ಇವತ್ತು ದೌರ್ಜನ್ಯದ ಮೂಲಕ ಮಾಡ್ತಿರುವಂಥದ್ದನ್ನು ನಾವು ತೀವ್ರ ಖಂಡಿಸ್ತೀವಿ. ಮತ್ತು ಈ ಬಗ್ಗೆ ಜಿಲ್ಲಾಡಳಿತ, ಜಿಲ್ಲಾ ಪೊಲೀಸ್ ಅಧಿಕಾರಿಗಳು, ಕಂದಾಯ ಅಧಿಕಾರಿಗಳು ಮಧ್ಯಪ್ರವೇಶ ಮಾಡಿ ಇದನ್ನು ನಿಲ್ಲಿಸಬೇಕು. ಸರ್ಕಾರ ಕೊಟ್ಟಂಥ ಭೂಮಿಯನ್ನು, ಸರ್ಕಾರದಿಂದ ಹಕ್ಕುಪತ್ರಗಳು, ಸರ್ಕಾರ ಕೊಟ್ಟಂಥ ಪಾಣಿ ಎಲ್ಲ ಇರಬೇಕಾದ್ರೆ ಈ ರೀತಿ ಮಾಡ್ತಿರುವಂಥದ್ದು ಮತ್ತು ಇದ್ದಾಗಲೂ ಕೂಡ ಜಿಲ್ಲಾಡಳಿತ ಕಣ್ಮುಚ್ಚಿ ಕೂತ್ಕೊಟ್ಟಿರೋದು ಸರಿಯಾದ ಕ್ರಮ ಅಲ್ಲ ಅಂತೇಳಿ ನಾವು ಈ ಮೂಲಕ ಜಿಲ್ಲಾಡಳಿತಕ್ಕೆ ಆಗ್ರಹ ಮಾಡ್ತೀವಿ. ಆಗಿರುವ ಅನ್ಯಾಯವನ್ನು ಸರಿಪಡಿಸಬೇಕು ಅಂತೇಳಿ ಕೂಡ ನಾವು ಈ ಮೂಲಕ ಒತ್ತಾಯನ ಮಾಡ್ತಾ ಇದ್ದೀವಿ. ಹೀಗಾಗಿ ಇದ್ರ ಬಗ್ಗೆ ಇನ್ನು ಉಳಿದಂಥ ನಮ್ಮ ಕರಿಯಪ್ಪ ಗುಡಿಮನೆಯವರು ಮಾತಾಡ್ತಾರೆ.